ವೆಲ್ಕಮ್ ಮೈ ಆಲ್ ಬ್ಯೂಟಿಫುಲ್ ಸೋಲ್ಸ್. ಯಾವ ಒಂದು ವಿಚಾರಕ್ಕೆ ಆ ವ್ಯಕ್ತಿ ಈಗ ಬದಲಾಗಿದ್ದಾರೆ, ನಿಮ್ಮ ಪರ್ಸನ್ ಈಗ ಬದಲಾಗಿದ್ದಾರೆ ಅಂತ ಟ್ಯಾರೋಟ್ ಅಲ್ಲಿ ನಾವಿವತ್ತು ನೋಡೋಣ. ಓಕೆ, ನಿಮ್ಮ ಪರ್ಸನ್ ನೇಮ್ನ ಫಸ್ಟ್ ಲೆಟರ್ನ ಚಾರ್ಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿ. ಓಕೆ, ರೀಸನ್ ಆದ್ರೂ ಏನು ಅವರು ಬದಲಾಗಿರೋದಿಕ್ಕೆ ಅಂತ ನಾವಿವತ್ತು ಟ್ಯಾರೋಟ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ 2 ಕಾರ್ಡ್ಸ್ ಇದಾವೆ. 1 ಕಾರ್ಡ್ನ ಸೆಲೆಕ್ಟ್ ಮಾಡಿ ರೀಸನ್ ಆದ್ರೂ ಏನು ಅಂತ ನೋಡ್ಬೋದಾಗಿರುತ್ತೆ ನಾವು. ಓಕೆ, ನಿಮ್ಮ ಪರ್ಸನ್ ನೆನ್ಸ್ಕೊಳ್ಳಿ, 3 ಬಾರಿ ಅವರ ನೇಮನ್ನ ಜಪಿಸಿ ಮನ್ಸಲ್ಲಿ. ಓಕೆನಾ, ನೋಡೋಣ ಅವರು ನಿಮ್ಮಿಂದ ದೂರ ಆಗಿದ್ದಾರೆ, ನಿಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೆ ರೀಸನ್ ಆದ್ರೂ ಏನು ಅಂತ ನೋಡೋಣ. ಓಕೆ, ಸೊ ಎಸ್ ಆಫ್ ಕಪ್ಸ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಅವರು ಕೆರಿಯರ್ ವಿಚಾರದಲ್ಲಿ, ಜಾಬ್ ವಿಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಬಂದಿದೆ. ಬಟ್ ಇವರು ನಿಮ್ಮನ್ನ ದೂರ ಮಾಡ್ಕೊಳ್ಳೋದಿಲ್ಲ. ಓಕೆನಾ, ಯಾವತ್ತಿದ್ರು ನಿಮ್ ಜೊತೆ ಬರುವಂತದ್ದು, ನಿಮ್ ಜೊತೆ ಮತ್ತೆ ಪ್ರೀತಿಯಾಗಿ ಮಾತಾಡುವಂತಹ ಚಾನ್ಸಸ್ ಇದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮ್ಮ ಈ ಸ್ಟ್ರಗಲ್ಸ್, ಕನ್ಫ್ಯೂಷನ್ಸ್ ಏನಿದೆ ಇದು ಸ್ವಲ್ಪ ದಿನ ಮಾತ್ರ. ಓಕೆನಾ, ಸೊ ತುಂಬಾ ಬೇಗನೆ ಬದಲಾವಣೆ ಬರುತ್ತೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಅಂತ ಟ್ಯಾರೋಟ್ ಇಲ್ಲಿ ಮೆಸೇಜ್ ಕೊಡ್ತಿದೆ. ಎಸ್, ಸೊ ದ ಹೇರೋಫ್ರೆಂಟ್ ಕಾರ್ಡ್ ರಿವರ್ಸ್ ಬಂದಿದೆ ಅಂದ್ರೆ ಅವರು ನಿರ್ಧಾರ ಒಂದು ಧಾರ್ಮಿಕ ನಿರ್ಧಾರ ಆಗಿದೆ. ಅವ್ರಿಗೆ ಇಲ್ಲೊಂದು ಗೈಡೆನ್ಸ್ ಸಿಕ್ಕಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಒಂದು ಧರ್ಮ ಮಾರ್ಗದಲ್ಲಿ ಹೋಗಬೇಕು, ಅಥವಾ ನಾನು ಮಾಡ್ತಿರೋದು ತಪ್ಪು, ಅವರಿಂದ ನಿಮ್ಗೆ ಅನ್ಯಾಯ ಆಗ್ಬೋದು ಅನ್ನೋ ಒಂದು ಉದ್ದೇಶ ಇದೆ, ನಿಮ್ಗೆ ತೊಂದರೆ ಆಗುತ್ತೆ ಅವರಿಂದ ಅನ್ನೋ ಒಂದು ಉದ್ದೇಶ ಇದೆ. ಓಕೆನಾ, ಸೊ ಅವ್ರಿಗೆ ತುಂಬಾ ತುಂಬಾ ಇಲ್ಲಿ ಮನಸ್ಸು ನೊಂದಿರೋದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ಒಬ್ಬ ಸ್ಪಿರಿಚುವಲ್ ವ್ಯಕ್ತಿ ಅವರು. ಓಕೆನಾ, ಧಾರ್ಮಿಕವಾಗಿ ಪ್ರತಿಯೊಂದನ್ನು ನಂಬ್ತಾರೆ. ಇಲ್ಲಿ ಆಧ್ಯಾತ್ಮಿಕ ಕಡೆ ಹೆಚ್ಚು ಒಲವು ಇದೆ ಅವ್ರಿಗೆ. ಓಕೆನಾ, ಸದ್ಯಕ್ಕೆ ಅವರು ತಮ್ಮ ಪದ್ಧತಿ, ಆಚಾರ, ಕಟ್ಟುಪಾಡುಗಳಿಗೆ ಒಳಗಾಗಿದ್ದಾರೆ. ಬದಲಾವಣೆ ಸ್ವಲ್ಪ ಲೇಟ್ ಆಗುತ್ತೆ. ಓಕೆನಾ, 5 more months ಆಗ್ಬೋದು ಅವರ ಎನರ್ಜಿ ಬದಲಾಗೋದಿಕ್ಕೆ. ನಂತರ ನಿಮ್ ಕಡೆ ಬರುವಂತಹದ್ದು, ನಿಮ್ಗೆ ಮೊದಲಿನ ಹಾಗೆ ಮೆಸೇಜ್ ಮಾಡುವಂಥದ್ದು, ಪ್ರೀತಿ ಮಾಡುವಂಥದ್ದು ಸಾಧ್ಯತೆಗಳು ಇದೆ ಅಂತ ಟ್ಯಾರೋಟ್ ಅಲ್ಲಿ ಇವತ್ತು ಗೈಡೆನ್ಸ್ ಬಂದಿದೆ. ಥ್ಯಾಂಕ್ ಯು.